ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ ಬಗ್ಗೆ ಜನರಲಾಗಿ ಓದಿರ್ತೀರ. ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಬಗ್ಗೆ ಓದಿ, ಲಾಸ್ಟಲ್ಲಿ ಒಂದು ಚಾರ್ಟ್ ಇದೆ, ಅದನ್ನು ಓದಿ. ಮತ್ತು ಅನಿಮಲ್ ಕಿಂಗ್ಡಮ್ಗೆ ಬಂದರೆ ಲಾಸ್ಟಲ್ಲಿ ಚಾರ್ಟ್ ಇರುತ್ತೆ ಮೇಡಮ್. ಅದ್ರ ಮೇಲೆ ಗ್ಯಾರಂಟಿ 3 ಕ್ವಶನ್ ಬರುತ್ತೆ. ನಮ್ಮ ಹುಡುಗರು ಓದೇ ಇರಲ್ಲ. ಪೋರಿಫೆರಾ, ಸಿಲೆಂಟೆಟಾ, ಟಿನೋಫೋರಾ, ಪ್ಲಾಟಿಯಲಮೆಂಥಸ್, ಆಸ್ಕ್ಯಾಲಿಮೆಂಥಸ್, ಅನಿಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕಿನೋಡರ್ಮಟಾ, ಎಮಿಕಾರ್ಡೇಟಾ, ಕಾರ್ಡೇಟಾ, ಸೆಲ್ಯುಲಾರ್, ಟಿಶ್ಯೂ, ಆರ್ಗನ್ ಸಿಸ್ಟಮ್, ವೇರಿಯಸ್, ರೇಡಿಯಲ್, ಬೈಲ್ಯಾಟ್ರಲ್, ರೇಡಿಯಲ್, ಬೈಲ್ಯಾಟ್ರಲ್, ಸೀಲೋಮ್, ಆಬ್ಸೆಂಟ್, ಸ್ಯೂಡೋ, ಸಿಲೋಮೇಟ್, ಡೈಜೆಸ್ಟ್ ಸಿಸ್ಟಮ್, ಆಬ್ಸೆಂಟ್, ಪ್ರೆಸೆಂಟ್, ಸರ್ಕ್ಯುಲೇಟರಿ, ರೆಸ್ಪಿರೇಟರಿ ಸಿಸ್ಟಮ್, ಆಬ್ಸೆಂಟ್, ಪ್ರೆಸೆಂಟ್, ಸೆಗ್ಮೆಂಟೇಷನ್, ಆಬ್ಸೆಂಟ್, ಪ್ರೆಸೆಂಟ್. ಮ್ಯೂಟ್ ಮಾಡ್ಕೊಂಡು NCERT ಇಟ್ಕೊಂಡು ಚೆಕ್ ಮಾಡಿ, ಒಂದು ರಾಂಗ್ ಹೇಳಿಲ್ಲ. ಯಾಕೆ? ಇದು ಫ್ಲೋ. ಇದು ಅನಿಮಲ್ ಕಿಂಗ್ಡಮ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೆನೋಡರ್ಮೆಟಾ, ಅನಿಲಿಡಾ ಅಂತೆಲ್ಲ ಫೈಲಮ್ಸ್ ಬರುತ್ತೆ. ದಯವಿಟ್ಟು ಅದನ್ನೆಲ್ಲ ನೀಟಾಗಿ ಓದಿ, ಎಕ್ಸಾಂಪಲ್ಸ್ ಮೇಲೆ ಫೋಕಸ್ ಮಾಡಿ. ಮ್ಯಾಚ್ ದ ಫಾಲೋಯಿಂಗ್. ಈಗ ಫಿಸಿಯಲಿಯಾ ಇಸ್ ಕಾಲ್ಡ್ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್, ಇಂಥದ್ದೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಹಂಗೆ ಬಂದರೆ ಮಾರ್ಫಾಲಜಿಯಲ್ಲಿ ಪ್ಲೀಸ್ ಎಕ್ಸಾಂಪಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಅನಾಟಮಿಯಲ್ಲಿ ಡೈಕಾಟ್ ರೂಟು, ಡೈಕಾಟ್ ಸ್ಟೆಮು ಡಿಫ್ರೆನ್ಸಸ್ ಮೇಲೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಕಾಕ್ರೋಚ್ ಮೇಲೆ ಮೊನ್ನೆ ಕ್ವಶನ್ಸ್ ಇರಲಿಲ್ಲ. ಯೂಶ್ವಲಿ 2-3 ಕ್ವಶನ್ಸ್ ಕೇಳ್ಬಿಡ್ತಾರೆ ಕಾಕ್ರೋಚಲ್ಲಿ. ಮೇಡಮ್, ನಾವು ಕಾಕ್ರೋಚ್ನ ಸಿಂಪಲ್ಲಾಗಿ ಒಂದು ಸ್ಪ್ರೇ ಹೊಡೆದು ಸಾಯಿಸಿಬಿಡ್ತೀವಿ, ಇಲ್ಲ 5 ಅವರ್ ಓದಬೇಕು ಅದನ್ನು.